ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರು ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ನಡೀತಾವು. ಅವು ಯಾವ ಘಟನೆಗಳು ಏನಿರ್ಬೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡೋಣ. ನಮ್ಮ ಜೀವನದಲ್ಲಿ ಏನೇ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾವುದೇ ಒಂದು ಶುಭ ಸಂಕೇತಗಳು ಅಶುಭ ಸಂಕೇತಗಳು ನಮ್ಗೆ ಕಾಣಿಸ್ಕೊಳ್ತಾವು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದ ಮುಂದಿನ ಕ್ರಮಗಳನ್ನು ತಗೋಬೇಕಾಗತ್ತೆ. ನಾವು ಏನೋ ನಿರ್ಲಕ್ಷ್ಯ ಮಾಡೋದ್ರಿಂದ ನಮಗೆ ಏನೋ ಒಂದು ಕಹಿ ಅನುಭವಗಳು ಆಗ್ಬೋದು. ಈ ಒಳ್ಳೆಯ ಶುಭಕರ ಘಟನೆಗಳು ಯಾವುವು, ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಬರೋಕ್ಕೂ ಮುಂಚೆ ಆಗುವಂಥ ಸೂಚನೆಗಳು, ನಡೆಯುವಂಥ ಸೂಚನೆಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ನಿಮಗೆ ಫಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ಒಳಗಡೆ ಏನಾದರೂ ನಿಮಗೆ ಎಚ್ಚರ ಆಗ್ತಾ ಇದ್ದರೆ, ಪದೇ ಪ್ರತಿದಿನ ಆವಾಗವಾಗ ಎಚ್ಚರ ಆಗ್ತಾ ಇದ್ದರೆ ಇದು ಕೂಡ ಒಂದು ಶುಭ ಸಂಕೇತ. ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತೆ, ಶ್ರೀಕೃಷ್ಣನ ಆಶೀರ್ವಾದವಿದೆ, ನಿಮಗೆ ಧನಾಗಮನ ಆಗುತ್ತೆ ಅನ್ನೋದರ ಶುಭ ಸಂಕೇತವಾಗಿದೆ. ನಿಮಗೆ ಪದೇ ಅಂಗೈಗಳಲ್ಲಿ ಈ ಶುಕ್ರನ ಇದು ಇರುತ್ತೆ ಛಾಯೆ. ಹೆಬ್ಬೆರಳಿನ ಕೆಳಗಡೆ ಏನಾದರೂ ತುರಿಕೆ ಬರ್ತಾಯಿದ್ರೆ, ಕೈಯಲ್ಲಿ ತುರಿಕೆ ಬರ್ತಾಯಿದ್ರೆ ಅದು ಕೂಡ ನಿಮಗೆ ಧನಾಗಮನ ಆಗುತ್ತೆ ಅನ್ನೋದರ ಸಂಕೇತ ಆಗಿದೆ. ನಂತರ ನೀವು ದೇವಸ್ಥಾನಕ್ಕೆ ಪದೇ ಹೋಗ್ತಾ ಇದ್ದೀರಾ, ಇತ್ತೀಚೆಗೆ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಅನ್ನೋದು ಇದ್ದರೆ ಅದು ಕೂಡ ಶುಭ ಸಂಕೇತ. ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ, ಧನಾಗಮನ ಆಗುತ್ತೆ, ನಿಮಗೆ ಒಳ್ಳೆ ರೀತಿಯಲ್ಲಿ ಯಾವುದೋ ಕಡೆಯಿಂದ ಹಣ ಬರುತ್ತೆ, ದುಡ್ಡು ಯಥೇಚ್ಛವಾಗಿ ಬರುತ್ತೆ ಅನ್ನೋದಕ್ಕೆ ಇದು ಕೂಡ ಸಂಕೇತ. ಇನ್ನೊಂದು ಸಂಕೇತ ಏನು ಅಂದರೆ, ನೀವು ಇತ್ತೀಚೆಗೆ ಮಂತ್ರಗಳನ್ನು ಜಾಸ್ತಿ ಕೇಳ್ತಾ ಇದ್ದೀರಾ, ಮಂತ್ರ ಪಠನೆ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಶುಭಕರವಾದಂಥ ವಿಚಾರಗಳನ್ನು ಕೇಳ್ತೀರಾ, ಬೇರೆಯವರ ಬಾಯಿಂದ ಏನೋ ಒಳ್ಳೆಯ ವಿಷಯಗಳನ್ನು ಕೇಳ್ತೀರಾ, ಹಣದ ಅರಿವನ್ನು ನಿಮಗೆ ಅವರು ಮೂಡಿಸ್ತಾ ಇದ್ದಾರೆ, ಅಥವಾ ಹಣದ ಅರಿವು ನಿಮ್ಮ ಮನೇಲಿ ಜಾಸ್ತಿ ಆಗ್ತಿದೆ, ಇದ್ದಕ್ಕಿದ್ದಂಗೆ ಯಾವುದೋ ಮೂಲಕ ಸ್ವಲ್ಪ ಹಣ ಬರ್ತಾ ಇದೆ ಅಂದರೆ ಕೂಡ ಇದು ಒಳ್ಳೆಯ ಸಂಕೇತ. ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನವಾಗುತ್ತೆ. ಅತಿ ಶೀಘ್ರವಾಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ. ಇನ್ನೊಂದು ಶುಭ ಸಂಕೇತ ಏನಂದರೆ, ಮಕ್ಕಳು ಬಂದು ನಿಮ್ಮ ಮನೆ ಹತ್ರ ಬಾಗಿಲ ಹತ್ರ ಆಟ ಆಡ್ತಾ ಇದ್ದರೆ ಇದು ಕೂಡ ಸಂಕೇತ. ಮಕ್ಕಳನ್ನು ದೇವರು ಅಂತ ಕರೀತಾರೆ, ದೇವರಿಗೆ ಹೋಲಿಸ್ತಾರೆ. ಚಿಕ್ಕ ಮಕ್ಕಳು ದೇವರ ಸಮಾನ, ದೇವರಿದ್ದಂಗೆ ಅಂತ. ಅವರು ಕೂಡ ಅವರ ರೂಪದಲ್ಲಿ, ಅವರ ಮೂಲಕ ನಿಮಗೆ ಶುಭ ಸಂಕೇತವನ್ನು ಭಗವಂತ ತೋರಿಸ್ತಾರೆ, ಶ್ರೀಕೃಷ್ಣ ತೋರಿಸ್ತಾರೆ, ಲಕ್ಷ್ಮಿ ತೋರಿಸ್ತಾರೆ. ನಿಮ್ಮ ಮನೆಗೆ ಅತಿ ಶೀಘ್ರವಾಗಿ ಒಳ್ಳೆಯ ಫಲಗಳು ಸಿಗುತ್ತೆ, ಶ್ರೀಮಂತಿಕೆಯ ಫಲಗಳು ಸಿಗುತ್ತೆ ಅಂತ. ದವಸ ಧಾನ್ಯಗಳು ನಿಮ್ಮ ಮನೆಗೆ ಯಾರಾದರೂ ಬಂದು ಕೊಟ್ಟರೆ ಅದು ಕೂಡ ಶುಭ ಸಂಕೇತ. ಮತ್ತು ಹಸುಗಳು, ಮಂಗಗಳು ನಿಮ್ಮ ಮನೆಗೆ ಒಳಗಡೆ ಬಂದರೆ ಅದು ಶುಭ ಸಂಕೇತ. ನಿಮಗೆ ಲಕ್ಷ್ಮಿ ಆಗಮನವಾಗುತ್ತೆ ಅಂತ. ನೀವು ಕನಸಿನಲ್ಲಿ ದೇವರ ಚಿತ್ರಗಳನ್ನು, ಗೂಬೆಯನ್ನು ನೋಡಿದರೆ, ಲಕ್ಷ್ಮಿಯ ಚಿತ್ರ ಫೋಟೋ ನಿಮಗೆ ಕಾಣಿಸ್ತಾ ಇದ್ದರೆ, ಲಕ್ಷ್ಮಿ ಕಂಡ್ರೆ ಅದು ಕೂಡ ಶುಭ ಸಂಕೇತ. ನೀವು ಶ್ರೀಮಂತರಾಗ್ತಾ ಇದ್ದೀರಾ, ಹೆಚ್ಚು ನಿಮ್ಮ ಜೀವನದಲ್ಲಿ ಹಣ ಬರುತ್ತೆ ಅನ್ನೋದಕ್ಕೆ ಅದು ಕೂಡ ಸೂಚನೆ. ಇನ್ನೊಂದು ಸೂಚನೆ ಅಂದರೆ, ನಿಮ್ಮ ಕನಸಿನಲ್ಲಿ ಅಥವಾ ನೀವು ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡುವಾಗ ದೇವರು ನಕ್ಕಂತೆ ನಿಮಗೇನಾದರೂ ಕಾಣಿಸಿದರೆ, ಚಿಕ್ಕ ಮಗು ನಕ್ಕಂತೆ ನಿಮಗೆ ಕಾಣಿಸಿದರೆ, ಬಾಲಕೃಷ್ಣ ಏನಾದರೂ ನಿಮಗೆ ಕಾಣಿಸಿದರೆ ಅದು ಕೂಡ ಒಳ್ಳೆಯ ಸಂಕೇತ. ನಿಮ್ಮ ಮನೆಗೆ ಧನಾಗಮನ ಆಗುತ್ತೆ, ನಿಮಗೆ ಒಳ್ಳೆ ರೀತಿಯಲ್ಲಿ ಜೀವನದಲ್ಲಿ ಹಣದ ಮೂಲಗಳು ಹೆಚ್ಚಾಗುತ್ತೆ, ಹಣ ಬಂದೇ ಬರುತ್ತೆ ಅನ್ನೋದಕ್ಕೆ, ಶ್ರೀಮಂತಿಕೆಯ ಆದಿ ನಿಮ್ಮ ಜೀವನದಲ್ಲಿ ಶುರು ಆಗಿದೆ ಅನ್ನೋದಕ್ಕೆ ಇದು ಸಂಕೇತ. ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಇತ್ತೀಚೆಗೆ ದೇವಸ್ಥಾನದಲ್ಲಿ ಒಳ್ಳೆ ಜನರನ್ನು ಭೇಟಿ ಆಗ್ತೀರಾ, ನಿಮ್ಮ ಮನಸ್ಸಿಗೆ ಖುಷಿ ಅನಿಸುತ್ತೆ, ಸಂತೋಷ ಅನಿಸುತ್ತೆ, ನೀವು ತಾಳ್ಮೆಯಿಂದ ಇರ್ತೀರಾ, ಶಾಂತಿಯಿಂದ ಇರ್ತೀರಾ ಅಂದರೆ ಇದು ಕೂಡ ಒಳ್ಳೆಯ ಸಂಕೇತ. ನಿಮ್ಮ ಮನೆಯಲ್ಲಿ ಸಿಹಿಯಾದ
ಒಂದು ತಿಂಡಿಗಳನ್ನು ಪದೇ ಪದೇ ಮಾಡ್ತಾ ಇದ್ದೀರಾ, ಸಿಹಿ ಪದಾರ್ಥನ ಮಾಡ್ತೀರಾ, ನೈವೇದ್ಯವನ್ನು ದೇವರಿಗೆ ಮಾಡ್ತಾ ಇದ್ದೀರಾ ಅಂದರೆ ಇದು ಕೂಡ ಒಂದು ಒಳ್ಳೆಯ ಸಂಕೇತ. ಸಿಹಿ ಫಲಗಳು ನಿಮಗೆ ಸಿಗುತ್ತೆ ಅಂತ, ಶ್ರೀಮಂತಿಕೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಕೂಡ ಇದು ಒಂದು ಸಂಕೇತ ಆಗಿದೆ. ನೀವು ಪೂಜೆ ಮಾಡುವಾಗ ಖುಷಿಯಿಂದ ಮಾಡ್ತೀರಾ, ಕೆಲಸ ಮಾಡುವಾಗ ಖುಷಿಯಿಂದ ಮಾಡ್ತೀರಾ, ಪ್ರತಿದಿನ ತಾಳ್ಮೆಯಿಂದ ಇರ್ತೀರಾ, ನಗ್ನಗ್ತಾ ಎಲ್ಲರ ಜೊತೆ ಮಾತಾಡ್ತೀರಾ, ನಿಮ್ಮ ಕೋಪಗಳು ಕಡಿಮೆ ಆಗ್ತಾ ಇದೆ ಅಂದರೆ ಇದು ಕೂಡ ಒಂದು ಒಳ್ಳೆಯ ಸಂಕೇತ. ನಿಮ್ಮ ಮನೆಗೆ ಧನಾಗಮನವಾಗುತ್ತೆ, ಶ್ರೀಮಂತಿಕೆಯ ಹಾದಿಯಲ್ಲಿ ನೀವು ಕೂಡ ಇದ್ದೀರಾ ಅನ್ನೋದಕ್ಕೆ ಇದು ಒಂದು ಸಂಕೇತ. ಈ ಒಂದು ಸೂಚನೆಗಳು ನಿಮಗೂ ಬಂದಿದೆ ಅಂದರೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ, ನಿಮಗೆ ಒಂದು ಒಳ್ಳೆ ಹಣದ ಅವಕಾಶಗಳು, ಆದಾಯದ ಮೂಲಗಳು ಬೇರೆ ಕಡೆಯಿಂದ, ನಾನಾ ಕಡೆಯಿಂದ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಸಂಕೇತಗಳು ನಿಮಗೆ ಕಾಣಿಸ್ಕೊಳ್ತವೆ. ನೀವು ಸಂಕೇತಗಳು ಕಾಣಿಸಿದೆ ಬರುತ್ತೆ ಅಂತ ಸುಮ್ಮನೆ ಇರೋದಲ್ಲ. ಕೆಲಸಗಳು ನಿಮ್ಮ ಹತ್ರ ಬಂದಾಗ, ಅವಕಾಶಗಳು ಬಂದಾಗ ಅದರ ಸದುಪಯೋಗವನ್ನು ನೀವು ತಗೊಂಡಾಗ ಶ್ರೀಮಂತಿಕೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಮತ್ತು ಪಾಸಿಟಿವ್ ಮೈಂಡಲ್ಲಿ ಇರಿ, ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿ, ಲಾ ಆಫ್ ಅಟ್ರಾಕ್ಷನ್ನ ಟೆಕ್ನಿಕ್ನ ಯೂಸ್ ಮಾಡಿ. ಇದರ ಜೊತೆಗೆ ನೀವು ಒಳ್ಳೊಳ್ಳೆ ಅಫರ್ಮೇಷನ್ಸ್ನ ಹೇಳಿ, ಮನಿ ಅಫರ್ಮೇಷನ್ಸ್ನ ಈ ರೀತಿ ಮಾಡೋದ್ರಿಂದ ಇನ್ನಷ್ಟು ಹಣದ ಅವಕಾಶಗಳು ಜಾಸ್ತಿ ಬರುತ್ತೆ, ಆದಾಯದ ಮೂಲಗಳು ಬರುತ್ತೆ. ಆದಾಯದ ಮೂಲಗಳು ಬರೋಕ್ಕೂ ಮುನ್ನೆ ನೀವು ರಾತ್ರಿ ಮಲಗುವಾಗ ಮನಿ ಮೆಡಿಟೇಷನ್ನ ಮಾಡಬೇಕು, ಮನಿ ಒಂದಿಷ್ಟು ಮಂತ್ರಗಳನ್ನು ಹೇಳ್ಬೇಕಾಗುತ್ತೆ. ಈ ರೀತಿ ಮಾಡಿ ನಿಮಗೆ ಇನ್ನೂ ಹೆಚ್ಚು ಹಣದ ಅವಕಾಶಗಳು ಸಿಗುತ್ತೆ ಜೀವನದಲ್ಲಿ. ನಿಮಗೂ ಕೂಡ ಶ್ರೀಮಂತಿಕೆಯ ಸೌಭಾಗ್ಯ ಸಿಗಲಿ, ನೀವು ಕೂಡ ಶ್ರೀಮಂತರಾಗಬೇಕು, ಆರೋಗ್ಯವಾಗಿರಬೇಕು, ಸುಖ ಸಂಪನ್ನರಾಗಿರಬೇಕು ಅನ್ನೋದು ನಮ್ಮ ಆಸೆಯಾಗಿದೆ. ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಆರೋಗ್ಯವಾಗಿರೋದು. ಆರೋಗ್ಯದ ಜೊತೆಗೆ ಶ್ರೀಮಂತಿಕೆಯೂ ನಮಗೆ ಬರುತ್ತೆ. ನಾವು ಆರೋಗ್ಯವಾಗಿದ್ದಾಗ ಏನನ್ನಾದರೂ ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಸಿಗುತ್ತೆ. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಜೊತೆಗೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಿರುವಂಥ ಸೈನಿಕರನ್ನು, ಗಡಿಯಲ್ಲಿ ನಿಂತ್ಕೊಂಡು ಕಾಯ್ತಾ ಇರೋ ಸೈನಿಕರ ಒಂದು ಆರೋಗ್ಯಕ್ಕೋಸ್ಕರ, ಒಳಿತಿಗೋಸ್ಕರ, ಅವರಿಗೆ ಏನೂ ಕೆಟ್ಟದ್ದು ಆಗಬಾರ್ದು ಅಂತ ನಾವು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಅವರ ರಕ್ಷಣೆಗಾಗಿ ಪ್ರಾರ್ಥನೆ ಒಂದೇ ನಮ್ಮ ಕೈಯಲ್ಲಿರೋದು, ನಮ್ಮ ಜೊತೆಯಲ್ಲಿರೋದು. ನಮ್ಮ ಜೊತೆ ಭಗವಂತ ಇದ್ದಾಗ, ನಮ್ಮ ಒಂದು ಸೈನಿಕರ ಮೇಲೆ ಭಗವಂತನ ಆಶೀರ್ವಾದ ಇದ್ದಾಗ ನಮ್ಮ ಸೈನಿಕರ ಮತ್ತು ದೇಶದ ರಕ್ಷಣೆ ಆಗುತ್ತೆ. ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದನ್ನು ನಾವೆಲ್ಲರೂ ಮಾಡಿ ಎಲ್ಲರೂ ಒಳಿತಿಗೋಸ್ಕರ ಒಬ್ಬರಿಗೊಬ್ಬರು ಒಂದಾಗಿ ಒಗ್ಗಟ್ಟಿನಿಂದ ಬದುಕೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶ್ರೀಮಂತಿಕೆ ಬರಲಿ, ಆರೋಗ್ಯ ಬರಲಿ, ಸುಖ ಸಂಪದ ಸಿಗಲಿ, ನಿಮ್ಮೆಲ್ಲರ ಬಾಳಿನಲ್ಲಿ ಅಷ್ಟೈಶ್ವರ್ಯ ಸಿಗಲಿ, ಲಕ್ಷ್ಮಿ ಒಲಿಲಿ, ಶ್ರೀಕೃಷ್ಣನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.